ನಮಸ್ತೆ ಎಲ್ಲರಿಗೂ. ಏನಪ್ಪಾ ಅಂದ್ರೆ ಇತ್ತೀಚೆಗೆ ತುಂಬಾ ಜನ ಮೆಸೇಜ್ ಆಗ್ತಿರೋದು, ಅಣ್ಣ ನಮ್ಮ ಜಾಗದಲ್ಲಿ ಏನು ತೊಂದರೆ ಇಲ್ಲ, ಛತ್ರಿ ಎಲ್ಲ ಚೆನ್ನಾಗಿದೆ, ಜಾಗನೂ ಚೆನ್ನಾಗಿದೆ, ಆದ್ರೆ ನಮ್ಮ ಪಾರಿವಾಳಗಳು ಛತ್ರಿಗೆ ಕೂರೋದಿಲ್ಲ, ಹೋಗ್ಬಿಟ್ಟು ಪಕ್ಕದಲ್ಲಿ ಶೀಟ್ ಮೇಲೆ ಕೂರೋದು, ಮನೆ ಮೇಲೆ ಕೂರೋದು, ಛತ್ರಿ ಬಿಟ್ಟು ಇನ್ನೆಲ್ಲ ಕಡೆ ಕೂರ್ತಾ ಇದಾವೆ ಅಂತ ಹೇಳ್ತಾ ಇರ್ತೀರಾ. ಬಟ್ ನಾನೇನು ಹೇಳೋದು ಅಂದ್ರೆ, ಫಸ್ಟ್ ನೀವು ಛತ್ರಿಗೆ ಅಕ್ಕಿ ಕೂರಬೇಕು ಅಂದ್ರೆ ಫಸ್ಟ್ ಛತ್ರಿ ಮೇಲೆ ಪಾರಿವಾಳಗಳನ್ನ ಸುಮ್ಮನೆ ಬಿಡಬೇಕು, ಅಲ್ಲ ಆರಿಸಬಾರ್ದು. ಅದನ್ನ ಛತ್ರಿ ಮೇಲೆ ಹಾಕ್ಬಿಟ್ಟು ಅದ್ರ ಮೇಲೆ ಕೂರುವಂತ ಪಾರಿವಾಳ ಜೊತೆಗೆ ಸುಮ್ಮನೆ ಬಿಡಬೇಕು. ಒಂದಿನ, 2 ದಿನ, 1 ವಾರ, 10 ದಿನ. ಅದಾದ್ಮೇಲೆ ಏನ್ ಮಾಡಬೇಕು ಅಂದ್ರೆ ಸ್ವಲ್ಪ ಸ್ವಲ್ಪ ದೂರದಿಂದ ಬಿಡ್ಕೊಬರ್ಬೇಕು. ಛತ್ರಿ ಮೇಲೆ ಒಂದು 4 ಪಾರಿವಾಳಗಳನ್ನ ಬಿಟ್ಟು ನೀವು ಯಾವ ಪಾರಿವಾಳನ ಆರಿಸ್ಬೇಕು ಅಂತ ಇದೀರಲ್ಲ ಆ ಪಾರಿವಾಳನ ತೂರಿದ್ರೆ ಅದೇನ್ ಮಾಡುತ್ತೆ, ಫಸ್ಟ್ ಅವತ್ತು ಖಾಲಿ ಮಾಡುತ್ತೆ. ನಾನು ಹೇಳೋದೇನು ಅವತ್ತೇ ಬಂದು ಕೂರುತ್ತೆ ಅಂತ ಹೇಳಲ್ಲ, ಬಟ್ ಏನ್ ಮಾಡುತ್ತೆ, ಬೇರೆ ಜಾಗದಲ್ಲಿ ಕುಂತಿದ್ದು ಒಂದು 5 ನಿಮಿಷ ಬಿಟ್ಟು ಛತ್ರಿ ಮೇಲೆ ಬಂದು ಕೂರುತ್ತೆ. ಯಾಕೆಂದ್ರೆ ಒಂದು 5-6 ದಿನ ಅಲ್ಲಿ ಕುಂತಿರೋದ್ರಿಂದ ಏನಾಗುತ್ತೆ, ಅದಕ್ಕೆ ಕಂಫರ್ಟಬಲ್ ಅನಿಸ್ತಾ ಇರುತ್ತೆ ಅಲ್ಲಿ, ಹಾಗಾಗಿ ಬಂದು ಕೂರುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಏನಂದ್ರೆ, ನೀವು ಛತ್ರಿ ಮೇಲೆ ಕುಂತಿರೋ ಪಾರಿವಾಳನ ನೀವು ಆರಿಸ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಏನಾದ್ರು ಒಂದು ಕೋಲ್ ತಗೊಂಡು ಸ್ವಲ್ಪ ಅದನ್ನ ಅಲ್ಲಿಂದ ಓಡಿಸಿ, ಚಕ್ಕರಿಗೆ ಓಡಿಸಿ, ನೀವು ಆ ಜಾಗದಲ್ಲಿ ನಿಂತ್ಕೋಬೇಡ್ರಿ. ನೀವು ಅಲ್ಲಿ ನಿಂತಿದ್ದೀರಾ ಅಂದ್ರೆ ನನಗೆ ಇವ್ ನೋಡಿತಾನೆ, ಎದುರಿಸ್ತಾನೆ ಅಂತ ಏನ್ ಮಾಡ್ತಾವ ಅವು ಆ ಜಾಗದಿಂದ ಬೇರೆ ಕಡೆ ಹೋಗಿ ಕೂತ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಪ್ರಯತ್ನ ಪಡ್ರಿ, ಯಾವುದು ಕಷ್ಟ ಇಲ್ಲ. ಥ್ಯಾಂಕ್ ಯು.